84 ಫೀಟ್ ಜಂಪ್ ಮಾಡಿದ್ರ ಮುಂದೆ ಇದೆ ಏನಿಲ್ಲ. ಹಲೋ ಟಾಯ್ಲೆಟ್ಗೆ ಥಂಡಾಸ್ ಅಂತಾರ, ನಾವು ಸಂಡಾಸ್ ಅಂತೀವಲ್ಲ. ನನ್ನ ಹತ್ರ ಬರ್ತೀಯಾ? ಪಪ್ಪನೇ ಎದ್ರುಕೊಂಡಿದ್ದಾರೆ. ನೀನ್ ಎತ್ಕೊಳ್ಳಲ್ಲ ಬಿಡೋರು, ಎಲ್ಲ ಸ್ಪೈಸಸ್ ಹಾಕ್ಬಿಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿಚನ್ಸ್ ಚಾನಲ್. ಸೊ ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ನಾವು ಲಂಕಾವಿ ರೀಚ್ ಆದ್ವಿ. ಸೊ ಏರ್ಪೋರ್ಟಿಂದ ಡೈರೆಕ್ಟಾಗಿ ಕ್ಯಾಬ್ ಮಾಡಿಕೊಂಡು ನಾವು ಸ್ಟೇ ಮಾಡ್ತಾ ಇರೋದು ಹೋಟೆಲ್ಗೆ ಬಂದಿದ್ದೀವಿ. ನಾವು ಸ್ಟೇ ಮಾಡ್ತಾ ಇರೋದು ಹೋಟೆಲ್ ಬಂದು ಡೆಲ್ಟಾ ಅಂತ. ರೀಚ್ ಆಯಿತು, ಬಾ ಆ ಕಡೆ ಹೋಗೋಣ ನಡಿ. ಸೊ ಫೈನಲಿ ರೀಚ್ ಆದ್ವಿ. ನಾವು ಸ್ಟೇ ಮಾಡ್ತಾ ಇರೋದು ಇಲ್ಲೇ ಡೆಲ್ಟಾ. ಬ್ಯಾಗ್ ಹೋಗೋಣ, ಚೆಕ್ ಇನ್ ಮಾಡೋಣ, ಬಾ ಹೋಗೋಣ. ಆಗತ್ತಾ? 3 ಇನ್ನೊಂದು ಅದ್ ನಂಗೆ ಬ್ಲ್ಯಾಕ್ ಕಲರ್ ಹಂಗೆ ಕೊಡು, ತಗೊಂಬರ್ತೀನಿ. ಸೊ ಇಲ್ಲೇ ಬೀಚ್ ಇರೋದು. ಸೊ ನಾವು ಸ್ಟೇ ಮಾಡ್ತಿರೋದು ಇಲ್ಲಿ ನಡಿ. ಸೊ ಬಂದಿದ್ ಅಷ್ಟನ್ನ ರೆಡಿಯಾಗಿ ಹೊರಡ್ತಾ ಇದೀವಿ. ಇರಿಟೇಟ್ ಆಗ್ಬಿಟ್ಟಿತ್ತು, ಅದಕ್ಕೆ ಫಸ್ಟ್ ಸ್ನಾನ ಮಾಡ್ಕೊಂಡ್ಬಿಟ್ವಿ. ಒಳಗಡೆ ಇದ್ದಾಗ ಏನು ಗೊತ್ತಾಗಿಲ್ಲ, AC ಇತ್ತು. ಇಲ್ಲಿ ಆಚೆ ಬಂದ್ಮೇಲೆ ಯಪ್ಪ ಎಷ್ಟು ಶೆಕೆ ಗೊತ್ತಾ. ಓಕೆ, ಸೊ ಇವಾಗ ಜಸ್ಟ್ ಎಲ್ಲ ಫ್ರೆಶ್ ಅಪ್ ಆಯಿತು. ಇಲ್ಲಿ ದೀಪಾ ಮತ್ತು ಇಯಾ ರೆಡಿ ಆಗಿದ್ದಾರೆ. ಸೊ ಇನ್ನೊಂದು ವ್ಯೂ ತೋರಿಸ್ತೀನಿ ನೋಡಿ, ಇಲ್ಲಿ ನಮ್ಮ ರೆಸಾರ್ಟ್ ಆಚೆನೆ. ಅಯ್ಯಾ ಇಯಾ ಇಲ್ಲಿ ಒಂದು ನಿಮಿಷ ಬಾ, ಇಲ್ಲ ನೋಡೋ ಒಂದು ನಿಮಿಷ. ಸೊ ಇದು ವ್ಯೂ ನೋಡಿದ್ರೆ ಹೆಂಗಿದೆ ಅಲ್ಲ? ಹಾ, ಎಲ್ಲಿ? ಹಾಂ, ಸನ್ ಗ್ಲಾಸ್ ಇಲ್ಲ ಅಂದ್ರೆ ಅಷ್ಟೇ. ಏನಕ್ಕಾಗಲ್ಲ? ಹಾಂ 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 ಆಯ್ತು. ಆಯ್ತು. ಎಲ್ಲ ಮತ್ತೆ ಶೂ ಅಲ್ಲಿ ಹೋಗುತ್ತೆ. ಬಾ ಬಿಸ್ಲು ಯಪ್ಪ, ಈ ಥರ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಿಸಿಲು. ಸೊ ಇಲ್ಲೇ ನಾವು ಸ್ಟೇ ಮಾಡ್ತಾ ಇರೋದು. ಇವಾಗ ಕಿರಣ್ ಕ್ಯಾಬ್ ಬುಕ್ ಮಾಡಿದ್ದಾರೆ. ಅವ್ರು ಯೂಸ್ ಮಾಡಿದ್ದು ಗ್ರ್ಯಾಬ್ ಅಂತ ಆ್ಯಪ್. ಸೊ ಅದರಿಂದ ಬುಕ್ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಹೊರಡ್ತಾ ಇರೋದು ಲಂಕಾವಿಗೆ. ಬಂತು, ಸಖತ್ ಬಿಸಿಲಿದೆ ಮಾತ್ರ. ಹಾಂ ಕೂತ್ಕೋ. ಹಾಂ, ಪಪ್ಪಾಗ ಜಾಗ ಬಿಡು, ಪಪ್ಪಾಗ ಜಾಗ ಬಿಡು. ಕೂಚು. ಅಯ್ಯೋ, I come from India. Bangalore. Yeah. Now location okay. Every location select. You to yang I call you. Yeah, WhatsApp. I WhatsApp you. ಪಾ ಸಖತ್ ಬಿಸಿಲು. ಸನ್ಸ್ಕ್ರೀನ್ ಎಷ್ಟು ಹಚ್ಕೊಂಡಿದ್ದೀನಿ ಅಂದ್ರೆ ಇಷ್ಟು ಸ್ವಲ್ಪ ಹಾಕೊಂಡಿದ್ದೀನಿ. ಕಿರಣ್ ಹಚ್ಕೊಂಡ್ಬಿಟ್ಟಿದ್ದಾರೆ ಫುಲ್ಲು. ಆದರೂ ಪಾಪ ಇವಳು ಫುಲ್ ಇರಿಟೇಟ್. ಅದಕ್ಕೆ ಇದು ಕಾಟನ್ ಮೆತ್ತಗಿತ್ತಂತ ಇದೇ ಡ್ರೆಸ್ ಹಾಕ್ಬಿಟ್ಟೆ, ಇರಿಟೇಟ್ ಆಗ್ಬಿಡ್ತಾಳೆ ಅಂತ. ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟಾಗಿದೆ? ಟೈಮ್ ಇಲ್ಲಿ 3:15 ಆಗಿದೆ. ಇವಾಗಲೇ ಹೆಂಗಿದೆ, ಏನೋ ಮಟ್ಟ ಮಧ್ಯಾಹ್ನ ಬಂದರೆ ಹೆಂಗಿದೆ. ಸೊ ಇವಾಗ ನಾವು ಇದು ಸ್ಕೈ ಕ್ಯಾಬ್ ಹೋಗ್ತಾ ಇದೀವಿ, ಗೊಂಡ್ಲಾ. ಅದು ಏನು ಮೌಂಟೇನ್ ಮೇಲೆ ಹೋಗೋದು ಕೇಬಲ್ ಕಾರಲ್ಲಿ. ಸೊ ನಾನು ಅದಕ್ಕೆ ಕ್ಲೂಕ್ ಅಂತ ಒಂದು ಆ್ಯಪ್ ಬರುತ್ತೆ. ಕ್ಲೂಕಲ್ಲಿ ಫಸ್ಟೇ ಪಾಸ್ ತೊಗೊಂಡಿದ್ದೆ, ಕ್ಲೂಕ್ ಪಾಸ್ ಅಂತ.
ಸೊ ಅದು ಲೈಕ್ 3 ಅಟ್ರಾಕ್ಷನ್ 4 ಅಟ್ರಾಕ್ಷನ್ಸ್ ಅಂದರೆ ಇಲ್ಲಿ ಏನೇನು ಇಂಪಾರ್ಟೆಂಟ್ ಪ್ಲೇಸ್ ಇರುತ್ತಲ್ಲ ಅದರದ್ದು. ಸೊ ನಾನು 2 ಅಟ್ರಾಕ್ಷನ್ಸ್ ಮಾತ್ರ ತೊಗೊಂಡಿದ್ದೆ, ದಿನ 2 ದಿನ ಇರೋದ್ರಿಂದ. ಸೊ ಪ್ಲಸ್ ಒಂದು ಸ್ಕೈ ಕ್ಯಾಪ್. ಸೊ ಏನು ಅಡ್ವಾಂಟೇಜ್ ಅಂದರೆ ಫಸ್ಟೇ ಬುಕ್ ಮಾಡಿಬಿಟ್ಟು ರಿಸರ್ವ್ ಮಾಡ್ಕೋಬೋದು. ಆಮೇಲೆ ಯಾವತ್ತಿನ ದಿನ ಅದಕ್ಕೆ 3 months ವ್ಯಾಲಿಡಿಟಿ ಇರುತ್ತೆ. ಸೊ ಯಾವತ್ತಿನ ದಿನ ನಾವು ಅಟ್ರಾಕ್ಷನ್ಗೆ ಹೋಗ್ಬೇಕು ಅನ್ಕೊಂತೀವಿ ಅವತ್ತು ಜಸ್ಟ್ ರಿಡೀಮ್ ಮಾಡಬೇಕಷ್ಟೇ ಕೂಪನ್. ಸೊ ಕೂಪನ್ ರಿಡೀಮ್ ಮಾಡಿದ್ರೆ ಒಂದು ವೌಚರ್ ಬರುತ್ತೆ, ಅವ್ರಿಗೆ ಹೋಗ್ಬಿಟ್ಟು ತೋರಿಸೋದು. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನಮಗೆ 30% ಅಲ್ಲಿ ಆನ್ ಕೌಂಟರ್ ಏನು ಕಾಸ್ಟ್ ಇರುತ್ತೆ ಅದಕ್ಕಿಂತ 30% ಡಿಸ್ಕೌಂಟ್ ಬರುತ್ತೆ. ಸೊ ಅದೇ ಥರ ನಾನು ಸಿಮ್ ಕೂಡ ಬುಕ್ ಮಾಡಿದ್ದು, ಈ ಸಿಮ್ ಅಲ್ವಾ. ಸೊ ಫಿಸಿಕಲ್ ಸಿಮ್ ಹಾಕೋದೇನು ಬೇಕಾಗಿಲ್ಲ. ಸೊ ಈ ಸಿಮ್ ನಾನು 7 daysಗೆ ಸಮ್ 600 rupees ಏನೋ ಪೇ ಮಾಡಿದೆ. ಸೊ ಎವ್ರಿ ಡೇ 2 GB ಡೇಟಾ ಫ್ರೀ ಬರುತ್ತೆ, ಪ್ಲಸ್ ಅನ್ಲಿಮಿಟೆಡ್ ಅಂದರೆ 2 GB ವರೆಗೂ ಹೈ ಸ್ಪೀಡ್ ಡೇಟಾ ಬರುತ್ತೆ. ಆಮೇಲೆ ಇಂದ ನಾರ್ಮಲ್ ಸ್ಪೀಡ್ ರೆಡ್ಯೂಸ್ ಆಗುತ್ತೆ. ಸೊ ಇದೊಂದು ಬೆಟರ್ ಆಪ್ಷನ್. ಅದು ಕ್ಲೂಕಲ್ಲೇ ತೊಗೊಂಡಿದ್ದು, ಒಂದು 30% ಆಫಲ್ಲೇ ಸಿಕ್ಕಿದ್ದು. ಸೊ ಇಲ್ಲಿ ಎಲ್ಲ ಕಡೆನೂ ಕ್ಲೂಕ್ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಓಲಾ ಉಬರ್ ಥರ ಇಲ್ಲಿ ಗ್ರ್ಯಾಬ್ ಇದೆ. ಸೊ ಗ್ರ್ಯಾಬಲ್ಲಿ ಟ್ಯಾಕ್ಸಿ ಬುಕ್ ಮಾಡೋದು. ಸೊ ಅದರಲ್ಲಿ ಯಾಕಂದರೆ ಟೂರಿಸ್ಟ್ಗೆ ಅಂದರೆ ಆಚೆ ಎಲ್ಲಾದರೂ ಕೇಳಿದ್ರೆ ಅವರು 1000-2000 ಹಂಗೆ ಹೇಳ್ತಾರೆ. ಬಟ್ ನಮಗೆ ಏರ್ಪೋರ್ಟಿಂದ ರೆಸಾರ್ಟಿಗೆ ಬರೋಕ್ಕೆ ಬರೀ 200 ಆಗಿದ್ದು. ಅಲ್ಲಿ ಎಲ್ಲ ಸ್ಪೆಷಲ್ ಆಫರ್ ಅದೆಲ್ಲ ಇಟ್ಕೊಂಡಿರ್ತಾರೆ. ಸೊ ಅದು ನೋಡಿದ್ರೆ ಡಬಲ್ ಟ್ರಿಬಲ್ ಕಾಸ್ಟ್ ಚಾರ್ಜ್ ಮಾಡ್ತಾರೆ ಟೂರಿಸ್ಟ್ಗೆ. ಸೊ ಇವಾಗ ಸ್ಕೈ ಕ್ಯಾಬ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ವೌಚರ್ ರೆಡಿ ಮಾಡಿಬಿಟ್ಟು ಹೋಗೋಣ ಮೇಲೆ. ನೋಡಿ ಈ ಥರ ಇದೆ ಲಂಕಾವಿ. ಸೊ ಫುಲ್ಲು ಬೆಟ್ಟ ಗುಡ್ಡ ಬರೀ ಇದೆ ಇರೋದು, ಐಲ್ಯಾಂಡ್ ಅಲ್ವಾ ಇದು. ಸೊ ಅದಕ್ಕೆ ಈ ಥರ ಇದೆ. ಸೊ ನಾವು ಹೋಗ್ತಿರೋದು ಅದು ಯಾವುದು ಸ್ಕೈ ಕ್ಯಾಬಲ್ಲಿ ಬೆಟ್ಟದ ಮೇಲ್ಗಡೆ ಹತ್ತಾ ಇದ್ದೀವಿ. ಅಲ್ಲಿಂದ ಫುಲ್ ಸಿಟಿ ಕಾಣುತ್ತೆ. ಇವೆಲ್ಲ ಒಂಥರ ಕೇರಳ ಮತ್ತು ಮಂಗಳೂರು ಸ್ಟೈಲ್. ಸೊ ಈಗೇನ ಮಲ್ಕೊಬಿಟ್ಟಿದ್ದಾಳೆ. ಕಾರ್ ಹತ್ತಿದ ತಕ್ಷಣ ಅವಳು ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು. ಹೋಗಿದ ತಕ್ಷಣ ಸ್ನಾನ ಮಾಡಿಸಿ ತಿನ್ನಿಸ್ಬಿಟ್ಟೆ. ನನಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಮೊಬೈಲ್ ಚಾರ್ಜ್ ಕೂಡ ಇರಲಿಲ್ಲ, ಹಂಗೆ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ತಿಂದು ರೆಡಿಯಾಗಿ ಮತ್ತೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಅಷ್ಟು ಟಯರ್ಡ್ ಆಗ್ಬಿಟ್ಟಿತ್ತು. ನಾವು ಇನ್ನೂ ತಿಂದಿಲ್ಲ ಬೆಳಗ್ಗೆಯಿಂದ. ಏನಾಗಿ ತಿನ್ನಿದ್ವಿ. ನಮಗೆ ಇಲ್ಲಿ ಕೇಳಿದ್ವಿ ವೆಜಿಟೇರಿಯನ್. ಹಾಂ, ಅಲ್ಲಿದ್ದು ಇಲ್ಲಿಗೆ ಟೈಮ್ ಡಿಫ್ರೆನ್ಸ್ ಆಗ್ಬಿಡುತ್ತಲ್ಲ, 3 hours ಪ್ಲಸ್ 1 hour ಡಿಲೇ ಆಯಿತು. ಹಂಗಾಯ್ತು. ಸೊ ಇವಾಗ ವೆಜಿಟೇರಿಯನ್ ಎಲ್ಲಾದ್ರೂ ಹೋಟೆಲ್ ಇದೆಯಾ ಅಂತ ಕೇಳಿದ್ವಿ. ಇಲ್ಲ, ಇಲ್ಲೆಲ್ಲೂ ಅಂತ ಹೇಳ್ತಿದ್ದಾರೆ. ಐಲ್ಯಾಂಡ್ ಅಲ್ಲ, ಬರೀ ಸೀ ಫುಡ್. ನಾನು ನೋಡಿರೋ ಗೂಗಲ್ ಅಲ್ಲಿ ನೋಡ್ತಾ ಇದ್ದೆ. ಸೊ ರೆಸ್ಟೋರೆಂಟ್ಸ್ ಇದಾವೆ, ವೆಜ್ ಸಿಗುತ್ತೆ ಅಂತ. ವೆಜ್ ಸಿಕ್ಕರೆ ಸಾಕಾಗ್ಬಿಟ್ಟಿದೆ. ನಮ್ಮ ಹೋಟೆಲ್ ಅಲ್ಲಂತೂ ಇದೆ. ಇದೆ, ಅಲ್ಲೇ ತಿನ್ನೋಣ. ಬೆಳಿಗ್ಗೆ ಎದ್ದಿದ್ದಿಲ್ಲ. ಇಲ್ಲಿ ಮೊದಲೇ ಬೀಚ್ ಎಲ್ಲ ಸೈಡ್ ಅಲ್ವಾ, ಸೀ ಫುಡ್ ಅದು ಇದು ಮಾಡ್ತಾ ಇರ್ತಾರೆ. ಪ್ಯೂರ್ ವೆಜ್ ಸಿಗೋದು ಕಷ್ಟನೇ ವೆಜಿಟೇರಿಯನ್ಸ್ಗೆ. ನೋಡೋಣ, ಫುಲ್ಲಿ ಸಿಗುತ್ತೆ ಅನ್ಕೊಂಡಿದೀವಿ. ಇಲ್ಲೋಡಿ ಇಲ್ಲಿ ಕೋತಿಗಳು ಈ ಕಾಡಲ್ಲಿ ಇದ್ದಂಗಿದೆ. ಲಂಕಾವಿ ಫುಲ್ ಇದ್ದೆ. ಇನ್ನೊಂದು 15 ನಿಮಿಷ 9 ನಿಮಿಷ ತೋರಿಸ್ತಾ ಇದೆ. 9 minutes ತೋರಿಸ್ತಾ ಇದೆ. In Malay language, how to say thank you? Terima kasih. Terima kasih. Terima kasih. Good morning, selamat pagi. Good morning. Selamat pagi. Selamat pagi. Selamat pagi. Selamat pagi. Okay, selamat pagi. Selamat pagi. Thank you, Uncle. Terima kasih. Terima kasih. Halo, apa kabar? Apa kabar? Hello, apa kabar? Terima kasih. Thank you. Hello, apa kabar? ಎಲ್ಲಾದ್ರೆ ಬಂದ್ಬಿಡುತ್ತೆ ಪ್ರಾಕ್ಟೀಸ್ ಮಾಡಿದ್ರೆ. ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗಬಾರ್ದು ಅಂತ ಈ ಥರ ಮಾಡಿರೋದಂತೆ. ಇಲ್ಲ, ಸ್ಕೂಲ್ ಅಲ್ಲ, ಟ್ರಾವೆಲ್ ಬಸ್.
ಸೊ ಇದೇ ಲೊಕೇಶನ್ ರೀಚ್ ಆದ್ವಿ. ಸ್ಕೈ ಕ್ಯಾಬ್. Okay. ಓಕೆ. From here walking. Yeah. Okay. Walking. ಇಲ್ಲಿ ಏನೋ ಇಟ್ಟಿದ್ದಾರೆ. ಹೇಳಿ, ಇಲ್ಲೇನೋ ಕ್ಲೋಸ್ ಆಗಿದೆ. ಫ್ರೂಟ್ಸ್ ಸಿಗುತ್ತೆ ನೋಡಿ. ಫ್ರೂಟ್ಸ್ ಇದೆ. ಎಳ್ಳೀರಿದೆ ನೋಡಿ. ಎಳ್ಳೀರು ಕುಡಿತೀಯಾ? ಏನಿದೆ ವೆಜ್ ಬನ್ ಏನಾದ್ರು ಇದೆ ನೋಡು. ಬನ್ ನೂಡಲ್ಸ್ ಇದೆ ನೋಡು. ವೆಜಿಟೇರಿಯನ್ ನೂಡಲ್ಸ್ ಇದೆ. ಕಾರ್ನ್ ಇದೆ. How much is veg fried noodles? For one plate, one set with veggie for 8 ringgit. 8 ringgit. Yeah. ಇದು ಲಾಸ್ಟಲ್ಲಿರೋದು Mikuwa. ಬಿಹುನ್ ಕೂವಾ. ಏನೋ ಬಿಹುನ್ ಕೂವಂಗೆ. ಅಯ್ಯೋ ರಾಮ, ಅದೇನು ಎರೆಹುಳ ಏನ್ ಕತೆ ಕಿರಣ್. ಅದ್ರಾಗೆ ಫ್ರೈ ಮಾಡ್ಕೊಡ್ತಾರೆ. ಸ್ಮಾಲ್ ನೂಡಲ್ಸ್. Vermicelli. ಓಕೆ. What is Mikuwa? Mikuwa, you want just spicy soup. That is vegetarian or? Then vegetarian. ಇವಾಗ ನೂಡಲ್ಸ್ ಹೇಳಿದ್ವಿ ಟೈಮ್ ಆಗ್ಬಿಡುತ್ತೆ ಅಂತ, ಮತ್ತೆ ಕ್ಲೋಸ್ ಆಗ್ಬಿಡುತ್ತೆ ಅಲ್ಲಿವರೆಗೂ ಬಂದು ವೇಸ್ಟ್ ಅಂತ. ಸೊ ಅಲ್ಲಿ ಸ್ಕೈ ಕ್ಯಾಬ್ ಅಲ್ಲಿ ಇದೆ. ಅದಕ್ಕೆ ಇಲ್ಲೇ ಸೊ ವ್ಯಾಫಲ್ ತೊಗೊಂತಾ ಇದೀವಿ, ಬೇಗ ಆಗುತ್ತೆ ಸ್ವಲ್ಪ ಅಂದ್ಬಿಟ್ಟು. ಏನೋ ಒಂದು ತಿಂದ್ರೆ ಎನರ್ಜಿ ಆದ್ರೆ ಇರುತ್ತೆ. ವ್ಯಾಫಲ್ ಎಷ್ಟದು? 5 ringgit. ಹ್ಮ್ 22 ರಿಂಗೇಟ್ಸ್ ಅಂದ್ರೆ 500 ರೂಪಾಯಿ ಹತ್ತತ್ರ. ಇದೆಲ್ಲ ಟೂರಿಸ್ಟ್ ಸ್ಪಾಟ್. ನೀನು ಸೊ ಇಲ್ಲಿ ಫ್ರೂಟ್ಸ್ ಇದೆ. ಪಪ್ಪಾಯ, ಆಮೇಲೆ ಇದೇನೋ ಗೊತ್ತಿಲ್ಲ. ಇದು ಮ್ಯಾಂಗೋ ಇರಬೇಕು. ಇದು ವಾಟರ್ ಮೆಲನ್. ಓನ್ಲಿ ಕ್ಯಾಶ್. ಸ್ಕೈ ಬ್ರಿಡ್ಜ್, ಸ್ಕೈ ಡೋಮ್, ಸ್ಕೈ ರೆಕ್ಸ್, 3D ಆರ್ಟ್. ಅಪ್ಪ ಹೇಗಿದೆ ವ್ಯಾಫಲ್? ಟೇಸ್ಟ್ ನೋಡಿಲ್ಲ ನಾನು. ತಿನ್ನು. ಚೆನ್ನಾಗಿದೆಯಾ? ಇನ್ನೊಂದು ತೊಗೋಬೇಕಿತ್ತು ನಾನು, ಆಮೇಲೆ ನೋಡೋಣ. ನಡಿ ಫಸ್ಟ್ ಮೇಲೆ ಹೋಗ್ಬಿಟ್ಟು ಬರೋಣ. ಕ್ಲೋಸ್ ಆದರೆ ಮತ್ತೆ ವೇಸ್ಟ್ ಬಂದಿದ್ದು. ಟಾಯ್ಲೆಟ್ಗೆ ಥಂಡಾಸ್ ಅಂತಾರ. ನಾವು ಸಂಡಾಸ್ ಅಂತೀವಲ್ಲ ಕಿರಣ್. ನಾವು ಸಂಡಾಸ್ ಅಂತೀವಿ, ಥಂಡಾಸ್ ಟಾಯ್ಲೆಟ್. ಯಪ್ಪ ಸುಸ್ತಾಗ್ತಿದೆ. ಹಾ, ಅಲ್ಲಿ ಬರ್ತಾ ಇದೆಯಲ್ಲ ಸ್ಕೈ ಕ್ಯಾಬ್. ಎಲ್ಲಿದ್ದಾರೆ? ಓ, ದಿಸ್ ವೇ. ನಾನು ಸ್ವಲ್ಪ ಹೊತ್ತು, ಅವಳು ಮಲ್ಕೊಬಿಟ್ಟಿದ್ದಾಳೆ. ಫುಲ್ ಚೆನ್ನಾಗಿ ನಿದ್ದೆ ಪಾಪ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಯಾನ ಇಲ್ಲಿದೆ ಸ್ಕೈ ಕ್ಯಾಬ್. ಹೋಗಿ ಎಷ್ಟು ಸ್ಕೈ ಕ್ಯಾಬ್?
ಪಾರ್ಸಲ್ ತೊಗೊಂಡಿದ್ನಲ್ಲ, ಹಾಂ ಪಾರ್ಸಲ್ ತೊಗೊಂಡಿದ್ದಕ್ಕೆ ನಾನ್ ಮಲೇಷಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ಹಾಂ 900 rupees ಆಯಿತು. 900 1100 ಆಗಿತ್ತು ಒಬ್ರಿಗೆ. ಮಲೇಷಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ 600. ಓಕೆ. ನಾವೀಗ ಇಂಡಿಯಲ್ಲಿ ಹೆಂಗೆ ಫಾರಿನರ್ಸ್ ಅಂತ ಚಾರ್ಜ್ ಮಾಡ್ತೀವಿ ಜಾಸ್ತಿ, ಅವ್ರಿಗೆ ನಾವು ಫಾರಿನರ್ಸ್ ಅದಕ್ಕೆ ಚಾರ್ಜ್ ಮಾಡ್ತಾರೆ. ಓಕೆ. ಇಲ್ಲಿ ನೋಡಿ ಹೆಂಗಿದೆ ವ್ಯೂ. ಸೊ ಇದು ಕಿರಣ್ ಆನ್ಲೈನಲ್ಲೇ ಪಾಸ್ ತೊಗೊಂಬಿಟ್ಟಿದ್ರು. ಇಲ್ಲಿ ಸ್ಕೈ ಕ್ಯಾಬ್ದು ಏನೇನು ಆ್ಯಕ್ಟಿವಿಟೀಸ್ ಇದೆ ಎಲ್ಲ, ಸೊ ಅಲ್ಲೇ ಹೋಗಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತಂತ ಆನ್ಲೈನ್ ತೊಗೊಂಡಿದ್ವಿ. ಸ್ಟ್ರೈಟ್ ನಡಿ. ಸೊ ನಾರ್ಮಲ್ ಟೈಮಲ್ಲಿ ಎಷ್ಟು ಕ್ಯೂ ಇರುತ್ತೆ ಅನ್ಸುತ್ತೆ. ಎಷ್ಟು ಹಾಂ, ಆಮೇಲೆ ಆ ಥರ ಏನೋ ಬರ್ಬೋದೇನೋ. ಬೇಡ. ಅಮ್ಮೋ ಇಲ್ಲಿ ನೋಡಿಲ್ಲ ಅಮ್ಮೋ. ಎಲ್ಲಿದೆ ನೋಡು. ಯಾ ಸಾಕಿದ್ದೋಳಮ್ಮ, ಆಮೇಲೆ ಟಚಿ ಮಾಡುವಂತೆ. ನೋಡ್ ನಾವ್ ಎಲ್ಲಿ ಬಂದಿದ್ದೀವಿ, ಎಲ್ಲಿ ಬಂದಿದ್ದೀವಿ ನಾವು? ನೋಡಲ್ಲಿ ವಾವ್. ಕೆಳಗಡೆ ಯಾ ಇಲ್ಲಿ ನೋಡಿಲಿ. ನೋಡಲ್ಲಿ ಮೈ ಗಾಡ್ ಚೆನ್ನಾಗಿದೆ. ಅಮ್ಮ ಅಲ್ಲಿ ನೋಡಲ್ಲಿ ಮೇಲೆ ಹೋಗ್ತಾ ಇದೆ. ಕ್ಯಾಮ್ರಾ ಎಲ್ಲಿದೆ? ವಾವ್, ಫುಲ್ ನಿದ್ದೆಯಲ್ಲಿದ್ದಾಳೆ ತೋರಿಸ್ಕೊಂಡು. ನೋಡಿ ಲೆಫ್ಟ್ ಅಲ್ಲಿ ನೋಡು. ಓ ಇದು ಓಪನ್ ಇದೆ ಕಿರಣ್. ಅಪ್ಪ ಓಪನ್ ಇದೆ. ಮೊಬೈಲ್ ಹಾಕಕ್ಕೆ ಭಯ ಆಗುತ್ತೆ. ಅಲ್ಲಿ ನೋಡಲ್ಲಿ ಮಸ್ತ್ ಇದೆ. ನಾವ್ ಇವಾಗ ಆ ಸ್ಪಾಟ್ ಅಲ್ಲಿ ಹೋಗ್ತಾ ಇರೋದ? ಇಲ್ಲ, ಅಲ್ಲಿಂದ ಮತ್ತೆ ಇನ್ನೊಂದ್ ಕಡೆ ಹೋಗ್ತೀವಿ. ಅಲ್ಲಿಂದ ಮತ್ತೆ ತಿರ್ಗಣ? ವಾವ್, ಹೆಂಗಿದೆ? ಚೆನ್ನಾಗಿದೆ. ಅಲ್ಲಿ ಕೆಳಗಡೆ ನೋಡಿ ಗಾಳಿ ಬಂದ್ರೆ ನನ್ಗೆ ಭಯ ಆಗ್ತಿದೆ ಫುಲ್. ಇಲ್ಲಿ ಏನ್ ಭಯ, ಇದ್ರಲ್ಲಿ ಏನ್ ಭಯ ಇದೆ? ನಾನಂತ ಎಂಜಾಯ್ ಮಾಡ್ತಾ ಇದೀನಿ. ವಾವ್, ಎಲ್ಲ ಸೆಕ್ಯೂರಿಟಿ ಎಲ್ಲ ಇರುತ್ತೆ, ಸೇಫ್ಟಿ ಇರುತ್ತೆ. ಬಟ್ ಕೆಳಗಡೆ ನೋಡು ಅನ್ಸತಿ. ನನ್ಗೇನು ಭಯ ಆಗಿಲ್ಲ, ಯಾಕಂದ್ರೆ ನಾನು ಉತ್ತರಾಖಂಡಲ್ಲಿ 84 feet ಜಂಪ್ ಮಾಡಿದೀನಂತೆ. ಸೊ ಅಷ್ಟು 84 feet ಜಂಪ್ ಮಾಡಿದ್ರ ಮುಂದೆ ಇದೆ ಏನು ಇಲ್ಲ. ಮಸ್ತ್ ಇದೆ ಇದು. ಅಲ್ಲಿ ನೋಡಲ್ಲಿ ವಾವ್, ಶಕೆ ಇದೆ ಆದ್ರೆ. ಮೇಲೆ ಹೋಗ್ತಾನೆ ಇದೆ. ಇಲ್ಲೇನೇನೋ ಆಗಿದೆ ಸ್ಕ್ರಾಚ್. ಅದು ಮಳೆ ಬರ್ತಿದೆ ನನ್ ಮುಖಕ್ಕೆ. ಇಲ್ಲ ತಣ್ಣಗೆ ಮೊದ್ಲು ಶೆಕೆ ಆಗ್ತಿತ್ತಾ? ಫಾಲ್ಸ್ ಇದೆ ಅಲ್ಲಿ. ಫಾಲ್ಸ್ ತಣ್ಣಗೆ ಮುಖ ಕೊಡಿತಾ ಇದೆ ಅಲ್ಲಮ್ಮ ನೀರು.
ಅಲ್ಲಿ ಮಳೆ ಬರ್ತಿದಾರ ಬೇಬಿ. ಕಿರಣ್ ಫುಲ್ ಎದ್ರಕೋತಾ ಇದಾರೆ. ಯಾಕೆ ಕಿರಣ್? ಏನು ಆಗಲ್ಲ ಅಂತ ಗೊತ್ತು, ಬಟ್ ಭಯ, ಆಕ್ಚುಲಿ ಭಯ ಆಗುತ್ತೆ ನೋಡಿ. ಅದಷ್ಟು ಟಾಪ್ ಅಲ್ಲಿ ಇದೆ, ಇನ್ನು ಅಲ್ಲಿಗೆ ಹೋಗ್ಬೇಕು ನಾವು. ಏನಿಯಾ ಇದೆ ಪಾತಾಳ. ನನ್ನ ಹತ್ರ ಬರ್ತೀಯಾ? ಪಪ್ಪನೇ ಎದ್ರುಕೊಂಡಿದ್ದಾರೆ. ನೀನ್ ಎತ್ಕೊಳ್ಳಲ್ಲ ಬಿಡೋರು, ಮಮ್ಮ ಹತ್ರನೇ ಇರು ಬೇಬಿ. ಅಲ್ಲಿ ನೋಡಿ, ಅಲ್ಲೊಂದು ಫಾಲ್ಸ್ ಇದೆ ನೋಡು. ಫಾಲ್ಸ್ ತೋರಿಸ್ತೀನಿ, ಅಲ್ಲಿ ವಾಟರ್ ಫಾಲ್ಸ್. ಅಲ್ಲಿ ಬೋವಾ ನೋಡಮ್ಮ, ಇದು ಓಪನ್ ಇದೆ. ಇಲ್ಲಿದ್ದ ಮುಖಕ್ಕೆ ನೀರು ಹೊಡಿತಾ ಇದೆ ಮಳೆ ಹನಿ. ವಾವ್, ಈ ಸೆಕೆಗೆ ಆ ನೀರ್ ಬಿದ್ದಂಗೆಲ್ಲ ತಣ್ಣಗೆ ಮಸ್ತ್ ಇದೆ. ಇನ್ನೊಂದಿತ್ತು, ಅದು ಇನ್ನೊಂದ್ 50 ರಿಂಗಟ್ ಜಾಸ್ತಿ. ಇನ್ನೂ ಆಯ್ತಾ? ಗ್ಲಾಸ್ ಬಾಟಮ್. ಅಮ್ಮ ಅದ್ ನೀವ್ ಮಾಡಿಲ್ವಾ? ಅದಕ್ಕೆ ಮಾಡ್ಬೇಕು ತಾನೆ, ಮಜಾ ಇರ್ತಾ ಇತ್ತು. ನಾನು ಅವಳು ನೋಡ್ಕೊಂಡೆ ಫಸ್ಟ್. ಅವಳು ಕೆಳಗೆ ಇಳ್ದು ಏನಾದ್ರು ಆಟ ಆಡಕ್ ಹೋದ್ರೆ ಭಯ ಬಿದ್ರೆ ಸಡನ್ ಆಗಿ ಇದೆಲ್ಲ ಆಗುತ್ತೆ. ಬೇಡ, ಅದೇ ಇದೇನ್ ಸ್ಟಾಪ್ ಆಗೋಯ್ತಲ್ಲ ಕಿರಣ್? ಇಲ್ಲ, ಹೈಟ್ ಇದೆ, ಇಲ್ಲಿ ಸ್ಲೋ ಆಗಿದೆ ಅಷ್ಟೇ. ಅಲ್ಲ ಹೆಂಗ್ ಮಾಡಿದಾರೆ ಅಂತ. ಉತ್ತರಾಖಂಡಲ್ಲಿ ಹೋಗಿದ್ದು ಅದು ಏನು ಇಲ್ಲ ಇದ್ರ ಮುಂದೆ. ಉತ್ತರಾಖಂಡ ಅದ್ರಲ್ಲಿ ಅಷ್ಟೊಂದೇನು ಭಯ ಆಗಲ್ಲ ಇದು, ಯಾಕಂದ್ರೆ ಹೈಟ್ ಜಾಸ್ತಿ ಇದೆ ಇದು. ನಮ್ಮ ಭಯ ಹೈಟ್, ಇದು ಎದುರ್ಕೊಳ್ಳೋರ್ಗೆ ತುಂಬಾ ಭಯ ಆಗುತ್ತೆ. ಇದು ಮಾಡಕ್ ಆಗಲ್ಲ. ಏನಮ್ಮ ಕುತ್ಕೋತೀಯ? ಬಾ, ಆಯ್ತು ಮಾಮ ಮೇಲೆ ಕುತ್ಕೋತೀಯ, ಇದ್ರ ಮೇಲೆ ಕೂತ್ಕೊ. ಇಲ್ಲಿ ನೀರ್ ಬರ್ತಿದೆ ನೋಡಿ, ತಣ್ಣ ಗಾಳಿ ಬರ್ತಿದೆ ನೋಡಿ. ಇಲ್ಲಿ ಫಾರ್ ಎನಿ ಅಸಿಸ್ಟೆನ್ಸ್ ಯು ಮೇ ಕಾಂಟ್ಯಾಕ್ಟ್ ಅಂತ ಬೇರೆ ಇದೆ. ಇಲ್ಲಿ ಎದ್ರಕೊಂಡು ಏನ್ ಮಾಡ್ತಾರ, ಮಾಡ್ಕೊಂಡು ಇಲ್ಲಿ ಸಿಗಾಕೊಂಡ್ರ ಕಾಲ್ ಮಾಡ್ರೆ ಇನ್ನೊಂದ್ರ ಬಂದ್ ಏನ್ ಮಾಡ್ತಾರ? ಇನ್ನೊಂದ್ ಬರಕ್ಕೂ ಆಗಲ್ಲ, ಅಲ್ಲಿ ಸುತ್ತಿಸ್ಲೇಬೇಕಷ್ಟೇ. ಅಲ್ಲ ಅಂದ್ರೆ ಧೈರ್ಯ ಹೇಳ್ತಾರೇನು? ಇಲ್ಲ ಅಂದ್ರೆ ಇಲ್ಲಿಂದ ಕೆಳಗೆ ಇಳಿರಿ ಅಂತ ಹೇಳಿದ್ರೆ, ಇಲ್ಲಿಂದ ಹಾರ ಅಂದ್ರೆ ಪ್ಯಾರಾಶೂಟ್ ಕೊಟ್ರೆ ಆರ್ತೀಯ? ಸತ್ತಾರಲ್ಲ ಹಂಗೆ ಜಂಪ್ ಮಾಡ್ದಾಗ ನನ್ ಜೀವ ಬಾಯಿಗೆ ಬಂದಿದ್ ಗೊತ್ತಾ? ಯಾಕಾದ್ರೂ ನನ್ ಏನ್ ಬಂಡ ಧೈರ್ಯ ಮಾಡಿ ಹೋಗಿ ನಂಗೆ ಗೊತ್ತಿಲ್ಲ ನಿಜವಾಗ್ಲು. ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು 84 ಫೀಟ್ ಉತ್ತರಾಖಂಡ್, ಅದೇ ರಿಷಿಕೇಶ್, ಅದೇ ಅಂತ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಅಲ್ಲ, ಇಂಡಿಯಾಲ್ ಹೈಯೆಸ್ಟ್ ಅದೇ ಇರೋದು. ವರ್ಲ್ಡ್ ಅಲ್ಲಿ ಅದೇ ಸ್ವಿಟ್ಜರ್ಲ್ಯಾಂಡ್, ಯಾವ್ದು ನ್ಯೂಜಿಲ್ಯಾಂಡ್ ಅಲ್ಲಿ ಇರೋದು. ಸೊ ಸೆಕೆಂಡ್ ಹೈಯೆಸ್ಟ್ ಹೋಗಿದೀವಿ. ಅಪ್ಪ ಎಗ್ರಿಲ್ಲ ಅಂದ್ರೆ ದುಡ್ಡು ವಾಪಸ್ ಬರಲ್ಲ, ಅವ್ರು ಮುಂಚೆನೆ ಹೇಳಿದ್ರು. ಬಟ್ ಹೋಗಿದೀನಿ, ಟ್ರೈ ಮಾಡೋಣ ಅಂತ. ಎಷ್ಟು ಎಂಜಾಯಿಂಗ್ ಇಲ್ಲಿ ನೋಡು, ಎಷ್ಟು ಮಜಾ ಮಾಡತ್ತ. ರೈಟ್ ಅಲ್ಲಿ ನೋಡು, ಯಮ್ಮ ಕಿರಣ್ ಕೆಳಗ್ ನೋಡು. ನಾನ್ ಗಾಳಿ ಬರ್ತಿದೆ ನನ್ಗೆ, ಭಯ ಆಗ್ತಿದೆ. ಸೀರಿಯಸ್ಲಿ ಇದು ಅಡ್ವೆಂಚರಸ್ ಆಯ್ತಿದ್ದು. ನೀನ್ ಏನ ಅಂದೆ? ಇವಾಗ ಭಯ ಸ್ಟಾರ್ಟ್ ಆಯ್ತು. ಬಾ ಬಂಗಾರ, ಮಮ್ಮನ ಅಗ್ಗಿ ಮಾಡು ಬಂಗಾರ. ಗಾಳಿ ನೋಡಿ ಎಷ್ಟಿದೆ ಇಲ್ಲಿ ಮೇಲೆ. ಇನ್ನ ಅಷ್ಟು ದೂರ ಹತ್ಬೇಕು ಕಿರಣ್, ಇನ್ನ ಅಷ್ಟು ಮೇಲ್ ಆಗ್ಬೇಕು. ಕಿರಣ್ ಮುಖ ಕಿರಣ್ ಇನ್ನೂ ಅಷ್ಟು ನೋಡಿ ಹಿಂಗಿದೆ, ಹಿಂಗೆ ಹತ್ತದು, ಮೇಲೆ ಕತ್ತದು. ಇನ್ನೊಂದು ಅಲ್ಲೊಂದಿದೆ ನೋಡು, ಅದಕ್ಕೊಂದಿದೆ ಸಪರೇಟ್ ಸ್ಕೈ ಬಾಕ್ಸ್ ಅಂತ. ಇವಾಗ್ಲೇ ಹೋಗ್ತೀವಾ? ಇಲ್ಲ, ಅದ್ರಲ್ಲಿ ಹೋದ್ರೆ ಅದು ಫುಲ್ ಗ್ಲಾಸ್ ಬಾಟಮ್ ಕೆಳಗಡೆ. ಹಂಗೆ ಅಲ್ಲಿ ಹೋಗಿ ನೋಡೋದ? ಕೆಳಗಡೆ ನೋಡಲ್ಲಿ ಇನ್ನು ಆಗಲ್ಲ ಕಿರಣ್, ನನಗೂ ಎದುರಿಸ್ಬೇಡ ನೀನು. ನಾನೇನೋ ಧೈರ್ಯ ಮಾಡಿ ಕುತ್ಕೊಂಡಿದ್ದೀನಿ, ನನಗೂ ಎದುರ್ಸಕ್ ಬರ್ತೀಯ? ಅಲ್ಲ, ನನ್ಗೆ ಗಾಳಿಗೆ ಸೌಂಡ್ಗೆ ಭಯ ಆಗ್ತಿರೋದು ಅಷ್ಟೇ. ಇವಾಗ ನನ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು. ಇಳಿಬೇಕಾದ್ರೆ ಇನ್ನೂ ಇದಿರುತ್ತಲ್ಲ, ಸ್ಪೀಡಾಗಿ ಹೋಗುತ್ತೆ. ಇಲ್ಲ ಸ್ಪೀಡ್ ಅಂತೂ ಇಲ್ಲ. ಹಿಂದೆ ನೋಡಕ್ ಹೋಗಲ್ಲ, ಹಂಗೆ ರೆಕಾರ್ಡ್ ಮಾಡ್ತೀನಿ ಅಷ್ಟೇ. ಕಿರಣ್ ಏನೋ ನೋಡಕ್ ಟ್ರೈ ಮಾಡ್ತಿದ್ದಾರೆ, ಏನು ಕಾಣ್ತಾ ಇಲ್ಲ. ಏನಕ್ಕಂದ್ರೆ ಅಲ್ಲೋಡಲ್ಲಿ ಪ್ಲೀಸ್ ಇನ್ಸರ್ಟ್ RM1 ಪರ್ ವ್ಯೂ, ಥ್ಯಾಂಕ್ ಯು. ಏನು ಕಾಣಲ್ಲ ಅಲ್ಲಿ, ಸುಳ್ಳು ಹೇಳ್ಬೇಡ. ನಾನು ನೋಡಿದ್ದೀನಿ, ಅಲ್ಲಿ ದುಡ್ಡು ಹಾಕಿದ್ರೆ ಕಾಣೋದು. ಅವ್ರಿಗೆ ಸುಮ್ನೆ ಬರ್ದಿದ್ದಾರೆ ಹಂಗೆ. ದುಡ್ಡು ಹೆಲ್ಪ್ ಮಾಡೋದಕ್ಕೆ ಹಾಕಿರೋದು ಅಷ್ಟೇ, ಏನಿಲ್ಲ. ಫಾರ್ ವ್ಯೂವಿಂಗ್ ಅಂತ ಬರ್ದಿದ್ದಾರೆ, ನೋಡೋದಕ್ಕೆ ಅಲ್ಲಿ ₹1 ಹಾಕಿ ಅಂತ ಹಾಕಿರೋದು. ಯಾಚ್ ಕಾಣ್ತಾ ಇಲ್ವಾ? ಕಾಣಿಸ್ತಿದೆ ಅಲ್ಲಿರೋದು ಫುಲ್ ಯಾಚ್ ಎಲ್ಲ ಇಲ್ಲಿ ಕಾಣ್ತಾ ಇದೆ. ನೋಡಿ ಏನ್ ಕಾಣ್ತಿಲ್ಲ. ಒಂದು ಟ್ರೀ ಕಾಣ್ತಾ ಇದೆ. ಒನ್ ಟ್ರೀನ ಅಲ್ಲ, ಅಷ್ಟೊಂದು ಟ್ರೀ ಇದೆ. ಇವಾಗ ಒನ್ ಟ್ರೀ ಕಾಣ್ತಾ ಇದೆ. ಯಾವ್ದು ನೋಡಿದೆ ಅಂತಾನೆ ಗೊತ್ತಿಲ್ಲ ಅದ್ರಲ್ಲಿ. ಎಷ್ಟು ಡೀಪ್ ನೋಡಿ ಹೆಂಗಿದೆ. ಅಲ್ಲೋಡು, ನಾವ್ ಹಿಂಗ್ ಬಂದಿದ್ದು. ಅಲ್ಲೋಡು ಹೆಂಗಿದೆ, ಝೂಮ್ ಹಾಕಿ ಎಷ್ಟು ಇದಾಗುತ್ತೆ ನೋಡಿ. ಡೌನ್ ಇದೆ.
ಹಿಂಗೆ ಅಲ್ಲಿ ಕೆಳಗೆ ಹೋಗಿ ಅಲ್ಲಿ ಹೋಗ್ಬೇಕು ನಾವು. ಇದು ಮಾತ್ರ ಹತ್ಬೇಕಾದ್ರೆ ಸ್ಲೋ ಬಟ್ ಒಂದೇನ್ ಗೊತ್ತಾ, ಸ್ಲೋ ಆಗ್ಬಿಡ್ತು. ಇನ್ನೊಂದು ಗೊತ್ತಾ, ಅಲ್ಲಿದೆ ನೋಡು, ಅಲ್ಲೊಂದು ಇದಿದಲ್ಲ ಪೋಲು, ಆ ಕಂಬ ಬಿಟ್ರೆ ನೆಕ್ಸ್ಟ್ ಇಲ್ಲಿಗೆ ಇರೋದು. ಸೊ ಅಲ್ಲಿವರೆಗೂ ಮಿಡ್ಲಲ್ಲಿ ಏನೂ ಇಲ್ಲ. ಹಾ, ಅದೇ ಸ್ಕೈ ಕ್ಯಾಬ್. ಯಾವುದು ಅಲ್ಲಿ ಈಗಲ್ ನೆಸ್ಟ್ ಅಂತಿದೆ, ಅಲ್ಲಿ ಇದು ಹಾಕಿದ್ದಾರೆ, ಏನು ಮೊಟ್ಟೆ ತರ ಏನೋ ಹಾಕಿದ್ದಾರೆ. ಬಟ್ ಅಲ್ಲಿ ಹೋಗಕ್ಕೆ ಹೆಂಗಿದೆ ಅಂತ ದಾರಿ ಇಲ್ಲ, ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಹಾ, ಅದಕ್ಕೆ ಹೇಳ್ತಾ ಇರೋದು. Excuse me, how to go to that eagle nest? New construction, not finished yet. Oh, that is not finished yet. Okay, okay. ಅದಿನ್ನ ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಿದಾರಂತ. ಅಲ್ಲಿ ಹಿಂದೆ ಮಾಡ್ತಿದಾರಲ್ಲ ನೋಡು. ಬಾ ದೀಪು. ನಂಗೆ ತುಂಬಾ ಇಷ್ಟ ಆಗಿತ್ತು ಅಲ್ಲಿ ಹೋಗೋಣ ಅಂತ. ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಆ ಕಡೆಯಿಂದ ಬಂದ್ವಿ, ಇವಾಗ ಅಲ್ಲಿಂದ ಈ ಕಡೆ ಹೋಗ್ಬೇಕು ಮೇಲೆ. ಇದೇನು ಅಷ್ಟು ಹೈಟ್ ಇಲ್ಲ ಭಯ ಆಗ. ಇದು ಅಷ್ಟಿಲ್ಲ, ಇದು ವ್ಯಾಲಿ ತರ ಇದೆ. ಡ್ಯಾನ್ಸ್ ಮಾಡೋಣ. ಯಾ, ಹಿಂಗೆ ಕ್ಲೋಸ್ ಆಗುತ್ತೆ ಇದು, ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿಲ್ಲ. ಕಿರಣ್ ಆಕ್ಚುಲಿ ಡೋರ್ ಕ್ಲೋಸ್, ಇನ್ನೇನು ಸ್ಟಾರ್ಟ್ ಆಯ್ತು. ನನಗೂ ಟೆನ್ಷನ್ ಆಗ್ಬಿಡ್ತಿದ್ದೀನಿ, ಕ್ಲೋಸ್ ಆಗಿಲ್ಲ ಡೋರ್ ಅಂತ. ಒಂದ್ ಕ್ಷಣ ಭಯನೇ ಆಗ್ಬಿಟ್ಟು. ಡೋರಾ ಇದು ಸ್ವಲ್ಪ ಚೆನ್ನಾಗಿದೆ, ಈ ಕಡೆ ಗ್ಲಾಸ್ ಅದಕ್ಕೆ ಡ್ಯಾನ್ಸ್. ಡ್ಯಾನ್ಸ್ ಅಯ್ಯೋ ಕೂದಲು ಸರಿ ಮಾಡ್ಕೋ. ಡ್ಯಾನ್ಸ್. ಅಯ್ಯೋ ಮತ್ತೆ ಬಂತಾ? ಏನದು? ಅಯ್ಯೋ ಸುಂದ್ರಿ. ಅದು ಸ್ಕೈ ಗ್ಲೈಡ್. ಯಾವುದು? ಅಲ್ಲಿದೆ ನೋಡಿ, ಅಲ್ಲಿ ಬರ್ತಿದೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಅದು. ಹೌದಾ? ಇವಾಗ ಅಲ್ಲಿ ಹೋಗ್ತಿರೋದು ನಾವು, ಅಲ್ಲಿ ಸೈಡ್ ಬರ್ತೀವಿ. ಅಲ್ಲಿ ಹೋಗಿ ಕೆಳಗಡೆ ಇಳಿಬೇಕು ಮತ್ತೆ. ಓ, ಅದಕ್ಕೊಂದು ಬೇರೆ ತರ ಇದೆ ಇಳಿಯಕ್ಕೆ. ಇಳಿಯಕ್ ನೋಡ ಕಡೆ ರೈಟ್ ಸೈಡ್ ಬೇರೆ ತರ ಇದೆ. ಹಂಗಲ್ಲ, ಅದು ಬೇರೆ ಇದಕ್ಕೆ ಸ್ಕೈ ಗ್ಲೈಡ್. ಅದು ನೋಡಿ ಖಾಲಿ ಹೋಗ್ತಿದೆ. ಬಟ್ ಅದ್ರಲ್ಲಿ ಯಾರು ಹೋಗ್ತಾರೋ ಗೊತ್ತಿಲ್ಲ. ಯಪ್ಪ ಕಿರಣ್ ಹೇಳಿದ್ದೇನು ಗೊತ್ತಾ, ಅದ್ರಲ್ಲಿ ಯಾರಾದ್ರೂ ಬರ್ಬೋದು ಅಡ್ವೆಂಚರ್ಸ್ ಮಾಡೋರು, ಸತ್ರೆ ನಾವೇ ಜವಾಬ್ದಾರಿ ಅಂತ ಬರ್ಬಿಟ್ಟು ಬರ್ತಾರಂತೆ. ಏನಾದ್ರು ಕತೆ ಕೇಳಿಸ್ಕೊಳ್ಳೋರಿದ್ರೆ ಕಟ್ತಾರ. ಗಾಳಿ ನೋಡಲ್ಲಿ ಹೆಂಗಿದೆ. ವಾವ್, ಇಲ್ಲಿನ ಮಸ್ತ್ ಇದೆ ಕಾಣ್ತು. ರೀಚ್ ಆದ್ವಿ ಬೇಬಿ. ಅಮ್ಮೋ ಗಾಡಿ ಅಮ್ಮೋ ಮೇಲೆ ಓಪನ್ ಮಾಡ್ಕೋಬಹುದು ನಾವು. ಇಳಿಬೇಕಿರನ್ ಆಗತ್ತಾ? ಆಗತ್ತಾ ಇಳಿಯಕ್ಕೆ? ಏನಕ್ಕಾಗಲ್ಲ, ಮೇಲ್ಕೋಟೆ ನೋಡಿ ನಲ್ಲಿ ಬಾ ಜಾಸ್ತಿ ಇವಳು ಹಿಡ್ಕೊಂಡು ಹಿಡಿಯಕ್ಕೆ.
ವಾವ್, ಇಲ್ಲಿ ನೋಡಿ ಇಲ್ಲಿ ಹೆಂಗ್ ಬರ್ತದೆ ಗಾಳಿ. ಈ ಕಡೆಯಿಂದ ಹೋಗ್ಬೇಕು ದೀಪ. ದೀಪ ಅದಲ್ಲ, ಅದು ಸ್ಕೈ ಗ್ಲೈಡ್ಗೆ. ಅದು ದಿಸ್ ವೇ. ಓಕೆ, ಅದಕ್ಕೂ ಸಪ್ರೇಟ್ ಟಿಕೆಟ್ ಇದೆಯಾ? ಟಿಕೆಟ್ ಸಪ್ರೇಟ್ ತಗೋಬೇಕಾ? ಓ, ನಾನು ಕೇಳಿದ ಪ್ರಕಾರ ಅದು ಅಷ್ಟು ಬರ್ತಿಲ್ಲ ಅಂತ ಹೇಳಿ. ಬಟ್ ಅದೇನು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಇಲ್ಲಿವರೆಗೂ ಬಂದು ನೋಡೋಣ. ಒಬ್ಬೊಬ್ರಿಗೆ ಬರ್ತಿರಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು, ಒಬ್ಬೊಬ್ರಿಗೆ ಆಗದೆ ಇರ್ಬೋದು. ನಮ್ಮ ಎಕ್ಸ್ಪೀರಿಯನ್ಸ್ ನೋಡೋಣ. ಎಷ್ಟಿದೆ ಸ್ಕೈ ಬ್ರಿಡ್ಜು? 16 ಮಾಡ್ಬಿಡು. ಅದೇ ತಗೋ. ಇದೆಯಾ? ಹಾಂ, ಹಂಗಾದ್ರೆ ಹೋಗೋಣ. ಸ್ಕ್ಯಾನ್ ಮಾಡ್ತಾರೆ. ಇದರಲ್ಲೇ ಇದೆ ಅಲ್ಲ, ಸ್ಕ್ಯಾನ್ ಮಾಡ್ತಾರೆ. ಹೋಗೋಣ. ಇನ್ನೊಂದು ಕಿರಣ್ ತೊಗೊಂಬಂದಿದ್ದೀವಿ, ಸಪ್ರೇಟ್ ಇದು. ಅದ್ರಲ್ಲಿ ಇನ್ಕ್ಲೂಡ್ ಇರಲಿಲ್ವಾ? ಇಲ್ಲೇರು ಯಾ ಸಾಕಾ? ಸಾಕಾ? ಕೊಡಿಲಿ ಮಮ್ಮ, ಕೊಡು. ಇದು ಏನು ಗೊತ್ತಾ, ಇದು ಬ್ರಿಡ್ಜ್ ಕಟ್ಟಿದಾರಲ್ಲ, ಬ್ರಿಡ್ಜ್ ಕಟ್ಟಿರೋದು ಬರೀ ಇದು ಕೇಬಲ್ ಇದರಿಂದ ಅಷ್ಟೇ. ಭಾಳ ಇದೆ ನೋಡಿ. ಕನ್ಸ್ಟ್ರಕ್ಷನ್ ಹಿಸ್ಟ್ರಿ ಆಫ್ ಸ್ಕೈ ಬ್ರಿಡ್ಜ್. ಕಂಪ್ಲೀಷನ್ ಡೇಟ್ 2004ಗೆ ಅಫಿಷಿಯಲಿ ಓಪನ್ 2005. ಎಷ್ಟು ಡೀಟೇಲ್ಸ್ ಇದೆ ನೋಡಿ. ಆಮೇಲೆ 250 ಜನ ನಿಂತ್ಕೋಬೋದು. ಓ, ಅಷ್ಟು ವೆಯ್ಟ್ ತಡೆಯುತ್ತಾ? ಹಾಂ. ಇನ್ನೊಂದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಅದೊಂದು ಬೇಜಾರಾಯಿತು. ಈ ಮೌಂಟೇನ್ಸ್ ಇದೆಲ್ಲ, ಇದು 550 ಮಿಲಿಯನ್ ಇಯರ್ಸ್ ಓಲ್ಡ್ ಅಂತ. ಅಲ್ಲಿ ಬರೆದಿದ್ದಾರಾ? 550 ಮಿಲಿಯನ್ ಇಯರ್ಸ್ ಅಂದ್ರೆ ಅರ್ತ್ ಫಾರ್ಮೇಷನ್ ಆಗಿ ಒಂದು ಸ್ವಲ್ಪ ವರ್ಷಗಳೆಲ್ಲ ಆದ್ಮೇಲೆ ಇದೆಲ್ಲ ಫಾರ್ಮ್ ಆಗಿರೋದು. ಅದಕ್ಕೆ ಈ ಥರ ಇದು ವಾಲ್ಕೆನಿಕ್ ರಾಕ್ಸ್ ಇದೆಲ್ಲ. ಅಲ್ಲಿ ಮೂಲೆ ಹೋಗ್ತೀರಣ್ಣ, ಒಂದು ನಿಮಿಷ. ಭಯ ಆಗುತ್ತಲ್ಲ? ಸುಮ್ಮನೆ ಹೇಳ್ತಾರೆ, ಭಯ ಇಲ್ಲ ಏನಿಲ್ಲ. ನನ್ನ ಮುಂದೆ ಡವ್ ಮುದ್ದು ಮಾಡು ಪಪ್ಪಗೆ. ಸೊ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಆಯ್ತು. ಇವಾಗ ರಿಟರ್ನ್ ಹೋಗ್ತಾ ಇದೀವಿ. ಡೌನ್ ಪಾತಾಳ. ಇವಾಗ ಹೇಗಿರುತ್ತೆ ನೋಡೋಣ. ಡೌನ್ ಫುಲ್ ಡೌನ್ ಇದೆ. ಯಪ್ಪ ನೋಡೋಣ. ಓ, ಹತ್ಬೇಕಾದ್ರೆ ಹಿಂಗೆ ಹತ್ತಿದ್ದು, ಇಳಿಬೇಕಾದ್ರೆ ಹೆಂಗಿರ್ಬೇಡ. ಇವಾಗ ಅದ್ ಹೆಂಗ್ ಕಂಟ್ರೋಲ್ ಮಾಡುತ್ತೇನೋ ಅಲ್ಲ ಇಷ್ಟೆಲ್ಲ. ಆಯ್ತು, ಬಾ ಅಮ್ಮ. ಇಲ್ಲಿ ಬಾಯಲ್ಲಿ ನೋಡಿ. ಯಪ್ಪ ಕಿರಣ್, ಇಲ್ಲೊಂದು ನಿಮಿಷ ಬಾಯಲ್ಲಿ ಬೇಗ ನೋಡಿದ್ದೀನಿ. ಇಲ್ಲಿ ಬಂದು ನೋಡ್ಬೋದು ನೀನು. ವ್ಯೂವರ್ಸ್ಗೂ ತೋರ್ಸು, ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ಲಿ ಹೆಂಗಿದೆ ನೋಡಿ ಪಾತಾಳ. ಎಷ್ಟು ಫೀಟ್ ಇರ್ಬೋದು ಅಂದಾಜು? 300 ಇರ್ಬೋದು. ಓಹೋ, ಇವಳು ಭಯನೇ ಇಲ್ಲ. ಈ ಕಡೆ ನೋಡಮ್ಮ ಹೆಂಗಿದ್ದಾರೆ.
ಸೊ ಕೆಳಗೆ ಬಂದ್ವಿ, ಇಲ್ಲೊಂದು ಶಾಪ್ ಇದೆ ನೋಡಿ, ಇದು ಹೆಂಗೆ ಮಾಡಿದ್ದಾರೆ, ಇಲ್ಲಿ ಎಲ್ಲ ಸ್ಪೈಸಸ್ ಹಾಕ್ಬಿಟ್ಟಿದ್ದಾರೆ, ಲವಂಗ, ಚಕ್ಕೆ. ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ನಾವು 3D ಹಾರ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ. ಆ ಬ್ಲಾಗ್ನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಲ್ಲಿ ಕಿರಣ್ ಹೇಳ್ತಾ ಇದ್ರು ಸೈನಸ್ ಏನೋ ಇದೆ ಅಂತ, ಬಟ್ ನೋಡಿದ್ವಿ, ತೊಗೊಳ್ಳಿಲ್ಲ ಅಷ್ಟೇ. ಸೊ ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.